ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಹಿರೇಜಂಕಲಿನ ಮುಸ್ಲಿಂ ಪಂಚ್ ಕಮಿಟಿ, ಈದ್ಗಾ ಮತ್ತು ಖಬ್ರಸ್ತಾನ್ ಕಮಿಟಿ ಮತ್ತು ಜಾಮಿಯಾ ಮಸ್ಜಿದ್ ಅಹ್ಲೆ ಸುನ್ನತಲ್ ಜಮಾತ್ ಕಮಿಟಿಯಿಂದ ಹಾಗೂ ನಮ್ಮ ಇರ್ಪಾಪುರ ನಗರದ ವತಿಯಿಂದ ಮತ್ತು ಅನೂರ ಗೌರಮ್ಮ ಕ್ಯಾಂಪ್ ಈ ಭಾಗದ ಎಲ್ಲ ವತಿಯಿಂದ ಈ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ಈ ಒಂದು ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾವು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಪ್ರಾರ್ಥನೆಯಲ್ಲಿ ಈ ನಮ್ಮ ನಾಡಿನ ಜನತೆಯ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲ ಬಡ ಜನರು ಎಲ್ಲರೂ ಶಾಂತಿ ನೆಮ್ಮದಿ ಇರಲಿ ಎಂಬ ಆಶಿಸುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡ್ತೀವಿ. ಸಮಸ್ತ ಜನರಿಗೆ ಏನಪ್ಪ ಅಂದರೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಪವಿತ್ರವಾದ ಎರಡು ಹಬ್ಬಗಳು ನಾವು ಎಲ್ಲರೂ ಒಂದಾಗಿ ಏನಪ್ಪ ಅಂದರೆ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಒಂದು ನಮ್ಮ ರಂಜಾನ್ ಹಬ್ಬದ ಒಂದು ಸಾಮೂಹಿಕ ಪ್ರಾರ್ಥನೆ ಏನಪ್ಪ ಅಂದರೆ ಇವತ್ತು ಚಂದ್ರ ದರ್ಶನವಾದರೆ ನಾಳೆಗೆ ಆಗ್ಬೋದು, ಇಲ್ಲಾಂದರೆ ಶನಿವಾರ ಅಂತೂ ಇಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತೀವಿ ರಂಜಾನ್ ಹಬ್ಬದ್ದು. ಅದು ಒಂದು ಸಮಯ 9:00 ಇರ್ತದೆ. ಅದೇ ರೀತಿಯಾಗಿ ಈ ಭಾಗಕ್ಕೆ ಸಂಬಂಧಪಟ್ಟ ಹಿರೇಜಂಕಲ್, ಅನೂರ ಗೌರಮ್ಮ ಕ್ಯಾಂಪ್, ಇರ್ಪಾಪುರ ನಗರ್, ಹೊಸಳ್ಳಿ, ನಾಗನಹಳ್ಳಿ, ಸಾಯಿನಗರ ಈ ಒಂದು ಪ್ರದೇಶಗಳು ಈ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಅದೇ ರೀತಿಯಾಗಿ ಈ ಒಂದು ಎಲ್ಲ ವ್ಯವಸ್ಥೆಗೆ ಎಲ್ಲ ಸರ್ಕಾರದಿಂದ ನಮಗೆ ಏನೇನು ನೀರಿನ ವ್ಯವಸ್ಥೆ ಬೇಕು, ಒಂದು ಸ್ವಚ್ಛತೆ ಎಲ್ಲ ಏನಪ್ಪ ಅಂದರೆ ಅಚ್ಚುಕಟ್ಟಾಗಿ ನಾವು ಮನವಿ ಪ್ರಕಾರ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಊರಿನ ಜನರು ಈ 4 ವರ್ಷ ಹಿಂದೆ ಏನಪ್ಪ ಅಂದರೆ ಖಬ್ರಸ್ತಾನ್ ಹೆಂಗಿತ್ತಂದರೆ ಪೂರ್ತಿ ಬಯಲಾಗಿತ್ತಿದ್ದು, ಯಾವುದು ಕಂಪೌಂಡ್ ಇದ್ದಿದ್ದಿಲ್ಲ, ಯಾವುದು ಗಿಡಗಳು ಇರ್ತಿದ್ದಿಲ್ಲ. 4 ವರ್ಷದ ಹಿಂದೆ ನಾವೊಂದು ಕಮಿಟಿಯನ್ನು, ನಾವು ಮುಸ್ಲಿಂ ಪಂಚ್ ಕಮಿಟಿಯಿಂದ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಒಂದು ಖಬ್ರಸ್ತಾನ್ ಕಮಿಟಿ ಮತ್ತು ಒಂದು ಈದ್ಗಾ ಕಮಿಟಿ ಅಂತ ಹೇಳಿ. ಆ 2 ಕಮಿಟಿ ರಚನೆ ಆದಮೇಲೆ ಆ ಒಂದು ಯುವಕರು ಏನಪ್ಪ ಅಂದರೆ ನಮ್ಮ ಜೊತೆಗೆ ಸೇರಿಕೊಂಡು ಮೊದಲು ಏನಪ್ಪ ಅಂದರೆ ಸ್ವಚ್ಛ ಮಾಡಿ ಆ ಕಂಪೌಂಡ್ ಏನಪ್ಪ ಅಂದರೆ ಏನೋ ಅವಶ್ಯಕತೆ ಇತ್ತು. ಆ ಕಂಪೌಂಡ್ ಏನಪ್ಪ ಅಂದರೆ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರ ಕಡೆಯಿಂದ, ನಗರಸಭೆಯಿಂದ, ಅವರು ಶಾಸಕರಿದ್ದರು ಅವಾಗ, ಅವ್ರ ಕಡೆಯಿಂದ ಏನಪ್ಪ ಅಂದರೆ ಕಂಪೌಂಡನ್ನು ನಾವು ಎಲ್ಲಿವರೆಗೆ ಬರ್ತಾ ಅಲ್ಲಿವರೆಗೆ ನಾವು ಕಂಪೌಂಡನ್ನು ಅನುದಾನವನ್ನು ಮಾಡಿಸ್ಕೊಂಡು ಅದು ಮಾಡಿದ್ದೀವಿ. ಮಾಡಿದ ಮೇಲೆ ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಗಿಡಗಳು ಮರಗಳು ಬೆಳೆಸ್ತದೆ ಒಂದು ಆಲೋಚನೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಏನಪ್ಪ ಊರಿಗೆ ಎಲ್ಲರೂ ಕೂಡ ಚಂದ ಎತ್ತಿ ಏನಪ್ಪ ಅಂದರೆ ಸುಮಾರು ಒಂದು 10 ಲಕ್ಷ ಖರ್ಚು ಬಂದಿದೆ ಸರ್. ಫಸ್ಟು ಕ್ಲೀನ್ ಮಾಡಿದ್ದೀವಿ. ತದನಂತರ ಡ್ರಿಪ್ ಇರಿಗೇಷನ್ ಸರ್, ಪ್ರತಿಯೊಂದಕ್ಕೂ ಅನಿವಾರ್ಯ ನೀರು ಇರಬೇಕಂತ ಹೇಳಿ ಈದ್ಗಾದಲ್ಲಿ ಖಬ್ರಸ್ತಾನದಲ್ಲಿ ಆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಎಲ್ಲರೂ ಸೇರಿಕೊಂಡು ಅದನ್ನು ಏನಪ್ಪ ಅಂದರೆ ಫಸ್ಟು ನಾವು ಡ್ರಿಪ್ ಇರಿಗೇಷನ್ ಮಾಡಿ ಆಮೇಲೆ 2,000 ಗಿಡ ಸರ್ ಟೋಟಲ್. ಅಂದರೆ ಒಂದೇ ನಮೂನೆ ಅಂತ ಬೇಡ ಸರ್, ಅದು ಬರೀ ಮನುಷ್ಯನಿಗೆ ಅಷ್ಟೇ ಅದು ಉಪಯೋಗ ಆಗಬಾರ್ದು, ಪಕ್ಷಿ ಪ್ರಾಣಿಗಳಿಗೂ ಸಹಿತ ಉಪಯೋಗ ಆಗಬೇಕು. ಆ ಉದ್ದೇಶದಿಂದ ಪ್ರತಿಯೊಂದು ಹೂವಿನ ಗಿಡಗಳು, ಪ್ರತಿಯೊಂದು ಹಣ್ಣು ಹಂಪಲುಗಳು ಇವು ಎಲ್ಲ ನಮ್ಮ ಮನುಷ್ಯ ಅಂತೂ ಖರೀದಿ ಮಾಡಿ ತಿನ್ಬೋದು ಸರ್, ಪಕ್ಷಿಗಳಿಗೆ ಒಂದು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಒಂದು ನೇಚರ್ ಸಲುವಾಗಿ ಈ ರೀತಿ ಪ್ರತಿಯೊಂದು ನಮೂನೆಯ ಗಿಡಗಳನ್ನು ತಾಂಬಂದು ಹಚ್ಚಿದ್ದೀವಿ ಸರ್. ಹಚ್ಚಿದ ಮೇಲೆ ಸುಮಾರು ಏನಪ್ಪ ಅಂದರೆ ಇದಕ್ಕೊಂದು ಮೇಂಟೆನೆನ್ಸ್ ಸಲುವಾಗಿ ಒಂದು ಮನುಷ್ಯನ ವಾಚ್ಮನ್ ಸಹಿತ ಇಟ್ಟಿದ್ದೀವಿ ಸರ್. ಅವೆಲ್ಲ ಏನಪ್ಪ ಅಂದರೆ ನಮ್ಮ ಸರ್ಕಾರದಿಂದ ಏನು ಬಂದಿಲ್ಲ ಸರ್, ನಾವೇ ಸ್ವಂತ ಹಣವನ್ನು ದೇಣಿಗೆಯನ್ನು ಪಡೆದು ಇದೇ ಊರಲ್ಲಿ, ಮತ್ತೆ ಬೇರೆ ಇರಲಿ ಎಲ್ಲಿ ನಾವು ಚಂದ ಎತ್ತಲಿಲ್ಲ, ಇದೇ ಊರಲ್ಲಿ ದೇಣಿಗೆಯನ್ನು ಎತ್ಕೊಂಡು ಸುಮಾರು 10 ಲಕ್ಷ ಖರ್ಚು ಮಾಡಿ ಈ ಒಂದು ಏನಪ್ಪ ಅಂದರೆ ಮಾದರಿಯಾಗಿ ಇರಲಿ ಎಂಬ ಉದ್ದೇಶದಿಂದ ನಾವು ಮಾಡಿದ್ವಿ. ಯಾಕಂದರೆ ನಾವು ಒಂದು ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ನಮ್ಮ ಪೀಳಿಗೆ ಒಳ್ಳೆಯದಾಗುತ್ತೆ ಸರ್. ಆ ಉದ್ದೇಶದಿಂದ ಈ ನಾವೇನು ಮಾಡಿದ್ವಿ ಎಲ್ಲ ರುದ್ರಭೂಮಿ ಅದು ಅವರು ಸಹಿತ ಮಾಡಿದರೆ ನಾವು ಅದಕ್ಕೆ ನಾವು ಸಹಿತ ಸಾಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಇಲ್ಲಿನ ಬರೋದಕ್ಕಿಂತ ಇಲ್ಲಿ ಒಂದು ನಮ್ಮದು ವೀರಶೈವ ಲಿಂಗಾಯತರು ಹೌದು ಸರ್, ನಾವು ಅವ್ರ ಜೊತೆ ಕರೆದ್ರೆ ನಾವು ಸಹಿತ ಕೈ ಜೋಡಿಸಿ ಅದು ಮಾಡ್ತೀವಿ ಸರ್. ಅವರು ಇಲ್ಲಿವರೆಗೂ ಅವರು ಸಹಿತ ನಮಗೆ ಯಾವುದೇ ಎಲ್ಲ ರೀತಿಯಿಂದ ಸಹಕಾರ ಮಾಡ್ಕೊಂಡು ಬಂದಿದ್ದು ಸರ್. ಅವರು ಸಹಿತ ಯಾವುದೇ ಒಂದು ಹಬ್ಬ ಇರಲಿ ನಮ್ಮ ಜೊತೆ ಕೂಡ್ಕೊಂಡೇ ಬಂದಿದ್ದಾರೆ. ಅವ್ರದ್ದು ಇಲ್ಲೇ ಬನ್ನಿ ಗಿಡ ಇದೆ ಸರ್, ಅವ್ರ ದಸರಾದಲ್ಲಿ ಬನ್ನಿ ಗಿಡಕ್ಕೆ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಅವರು ನಾವು ಜೊತೆ ಎಲ್ಲರೂ ಸೇರಿಕೊಂಡು ಮಾಡ್ಕೊತ ಬಂದೀವಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಜಾತಿ ಭೇದ ಭಾವ ಇಲ್ಲ. ಅದೇ ರೀತಿಯಾಗಿ ಮುಂದೆ ಪೀಳಿಗೆ ಸಹಿತ ಇದು ಮಾಡ್ಕೊಳ್ಳಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದು ಒಂದು ಮಾದರಿ ಖಬ್ರಸ್ತಾನ್ ಅಂತ ನಾವು ಹೇಳ್ಬೋದು ಸರ್.